ಹೆಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮ ಅಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಕ್ಲಾಸ್ 10 ಜೀವ ವಿಜ್ಞಾನದ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತದೆ ಇದರ ಈ ಪಾಠದ ಪುರುಷ ಸಂತಾನೋತ್ಪತ್ತಿ ವ್ಯೂಹ ಅದರ ಬಗ್ಗೆ ಕಲೀಲಿಕ್ಕಿದ್ದೇವೆ. ಸೊ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ ಬನ್ನಿ. ಪುರುಷ ಸಂತಾನೋತ್ಪತ್ತಿ ವ್ಯೂಹವನ್ನು ನೀವು ಈಗಾಗಲೇ ನೋಡಿರ್ತೀರಾ, ನಿಮ್ಮ ಪಾಠದಲ್ಲೆಲ್ಲ ಬಂದಿರ್ತದೆ. ಸೊ ಹಾಗಾಗಿ ಒಮ್ಮೆ ಇದನ್ನ ಹೆಸರಿಸ್ಲಿಕ್ಕೆ ನಮಗೆ ಹೆಸರಿಸೋಣ. ಸೊ ಮೊದಲಿಗೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಏನು ಇದೆ? ವೃಷಣ ಇದೆ. ಇದು ಏನಾಗ್ತದೆ? ವೃಷಣ. ಈ ಪಾರ್ಟ್ ಶಿಶ್ನ. ಅನಂತರ ಇಲ್ಲಿ ಇದು ಉಂಟಲ್ಲ, ಹೊರಗೆ ಕಾಣುವಂತಹದ್ದು, ಇದು ವೃಷಣ ಕೋಶ. ಇದು ಪ್ರೋಸ್ಟೇಟ್ ಗ್ರಂಥಿ. ಪ್ರೋಸ್ಟೇಟ್ ಗ್ರಂಥಿ. ಮತ್ತೆ ಇದು ವೀರ್ಯನಾಳ. ಇಲ್ಲಿರುವಂತಹದ್ದು ವೀರ್ಯನಾಳ. ಸೊ ಇವಿಷ್ಟು ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು. ವೀರ್ಯನಾಳ, ಪ್ರೋಸ್ಟೇಟ್ ಗ್ರಂಥಿ, ವೀರ್ಯಕೋಶಿಕೆ ಅನ್ನೋದು ಉಂಟು. ಇಲ್ಲಿ ಸಣ್ಣದಿರ್ತದೆ. ಇಲ್ಲಿ ನೋಡಿ, ಇನ್ನೊಂದು ವೀರ್ಯಕೋಶಿಕೆ ಅನ್ನೋದಿದೆ. ಕೋಶಿಕೆ ಇದು ಶಿಶ್ನ ಆಗಿರ್ತದೆ. ವೃಷಣ ಮತ್ತು ವೃಷಣ ಕೋಶ. ಹಾಗಾದ್ರೆ ನಾವು ಮೊದಲಿಗೆ ವೃಷಣಗಳ ಬಗ್ಗೆ ಕಲಿಯೋಣ. ವೃಷಣ ಅಂತ ಹೇಳಿದ್ರೆ, ಒಂದು ಗಂಡು ಮಗು ಹುಟ್ಟುವಾಗಲೇ ಮಗುವಿಗೆ ಆ ಮಗು ಹುಡುಗವೋ ಅಥವಾ ಹುಡುಗಿಯೋ ಅಂತ ಹೇಳಲಿಕ್ಕೆ ಏನಾಗಿರ್ತದೆ? ವೃಷಣಗಳು ಮತ್ತು ಶಿಶ್ನಗಳು ಇರ್ತದೆ. ಆದ್ರೆ ಇದು ಅಂದ್ರೆ ಒಂದು ಗಂಡು ಮಗು ಗರ್ಭಾವಸ್ಥೆಯಲ್ಲಿರುವಾಗ, ತಾಯಿಯ ಗರ್ಭದಲ್ಲಿ ಇರುವಾಗ ಏನಾಗಿರ್ತದೆ ಅಂತ ಹೇಳಿದ್ರೆ, ಅದು ದೇಹದ ಒಳಗಿರ್ತದೆ, ಮಗುವಿನ ದೇಹದ ಒಳಗಿರ್ತದೆ. ಅದು ಯಾವಾಗ ಆ ತಾಯಿಗೆ ಡೆಲಿವರಿ ಆಗ್ತದೆ ಅಂತ ಇರ್ತದಲ್ಲ, ಹುಟ್ಟುವ ಸಮಯದಲ್ಲಿ ಅದು ಆ ಸಮಯಕ್ಕೆ ಆ ಸಂದರ್ಭಕ್ಕೆ ತಕ್ಕಂತೆ ಏನಾಗ್ತದೆ? ದೇಹದಿಂದ ಹೊರಗೆ ಜಾರಿಕೊಳ್ತದೆ. ಯಾವುದು? ವೃಷಣಗಳೇನ್ ಮಾಡ್ತದೆ? ದೇಹದಿಂದ ಹೊರಗೆ ಜಾರಿಕೊಳ್ತದೆ. ಇದಿಷ್ಟು. ಮತ್ತೆ ವೃಷಣಗಳ ಕಾರ್ಯ ಏನು? ವೃಷಣಗಳಲ್ಲಿ ವೃಷಣ ಅಥವಾ ಪುರುಷ ಸಂತಾನೋತ್ಪತ್ತಿ ವ್ಯೂಹವನ್ನ ಎಕ್ಸ್ಪ್ಲೇನ್ ಮಾಡುವಾಗ ನಾವು 2 ಭಾಗಗಳಾಗಿ ವಿಂಗಡಿಸ್ತೇವೆ. ಒಂದು ಮುಖ್ಯ ಭಾಗಗಳು. ಯಾವುದು? ವೃಷಣ ಒಂದು ಮುಖ್ಯ ಭಾಗ, ಅಂದ್ರೆ ಅದು ಹುಟ್ಟುವಾಗಲೇ ಇರ್ತದೆ. ಮತ್ತೆ ಅದರ ಕೆಳಗೆ ಕೆಲವು ಸಹಾಯಕ ಭಾಗಗಳಿವೆ. ಸಹಾಯಕ ಭಾಗಗಳಂತ ಹೇಳಿದ್ರೆ, ಇಲ್ಲಿ ನಾವೇನೆಲ್ಲ ವೃಷಣಗಳನ್ನ ಬಿಟ್ಟು ಮತ್ತೆ ಏನೆಲ್ಲ ಕಲ್ತ್ವಿ ನೋಡಿ, ಇವೆಲ್ಲವೂ ಏನಾಗಿದೆ? ಅದಕ್ಕೆ ಸಹಾಯಕ ಭಾಗಗಳಾಗಿರ್ತದೆ. ಈಗ ಈ ವೃಷಣದ ಕಾರ್ಯ ಏನು? ವೃಷಣದ ಕಾರ್ಯ ಏನು ಅಂತ ಹೇಳಿದ್ರೆ, ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡ್ತದೆ. ಯಾವ್ದನ್ನ ಉತ್ಪತ್ತಿ ಮಾಡ್ತದೆ? ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡ್ತದೆ. ಇದು ಗಂಡು ಲಿಂಗಾಣು. ವೀರ್ಯಾಣು ಅಂತ ಹೇಳಿದ್ರೆ ಏನು? ಗಂಡು ಲಿಂಗಾಣು ಆಗಿರ್ತದೆ. ಇದು ಗಂಡು ಲಿಂಗಾಣು. ಮತ್ತೆ ಇದು ಇದರ ಇನ್ನೊಂದು ಕಾರ್ಯ ಏನಂತ ಹೇಳಿದ್ರೆ, ಇದು ಟೆಸ್ಟೋಸ್ಟಿರಾನ್ ಎಂಬ ಪುರುಷ ಹಾರ್ಮೋನ್ ಅನ್ನು ಕೂಡ ಸ್ರವಿಸ್ತದೆ. ಟೆಸ್ಟೋಸ್ಟಿರಾನ್ ಅನ್ನುವ ಪುರುಷ ಹಾರ್ಮೋನ್ ಅನ್ನ ಯಾವುದು ಸ್ರವಿಸ್ತದೆ? ವೃಷಣ ಸ್ರವಿಸ್ತದೆ. ಓಕೆ. ಸೊ ವೃಷಣದ ಕಾರ್ಯ ಏನಂತ ತಿಳ್ಕೊಂಡ್ರೆ, ಯಾವುದನ್ನ? ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡ್ತದೆ. ಹಾಗೆ ಟೆಸ್ಟೋಸ್ಟಿರಾನ್ ಅನ್ನುವ ಹಾರ್ಮೋನ್ ಅನ್ನು ಕೂಡ ಯಾವುದು? ಸ್ರವಿಸುವಂತಹ ಕೆಲಸವನ್ನ ವೃಷಣ ಮಾಡ್ತದೆ. ನೋಡಿ ಇಲ್ಲಿ ವೀರ್ಯಗಳು ಹೇಗೆ ಚಲಿಸ್ತದೆ ಅಂತ ಹೇಳಿ ನಿಮ್ಗೆ ಕಾಣಬಹುದು ಒಂದು. ಓಕೆ, ನೆಕ್ಸ್ಟ್ ಹೋಗೋಣ. ಟೆಸ್ಟೋಸ್ಟಿರಾನ್ನ ಕಾರ್ಯ ಏನು? ಟೆಸ್ಟೋಸ್ಟಿರಾನ್ನ ಕಾರ್ಯ ಏನು? ಟೆಸ್ಟೋಸ್ಟಿರಾನ್ನ ಕಾರ್ಯ ಏನಂತ ಹೇಳಿದ್ರೆ, ಇದು ವೃಷಣವನ್ನ ಲಿಂಗಾಣು ಉತ್ಪತ್ತಿ ಮಾಡುವಂತೆ ಪ್ರಚೋದಿಸ್ತದೆ. ಈಗ ನಿಮ್ಗೆ ಡೌಟ್ ಬಂದಿರಬಹುದು, ವೃಷಣವೇ ಟೆಸ್ಟೋಸ್ಟಿರಾನ್ ಸ್ರವಿಸುವುದು, ಪುನಃ ಟೆಸ್ಟೋಸ್ಟಿರಾನ್ ಯಾಕೆ ವೃಷಣವನ್ನ ಲಿಂಗಾಣು ಉತ್ಪತ್ತಿ ಮಾಡುವಂತೆ ಪ್ರಚೋದಿಸ್ತದೆ ಅಂತ ಹೇಳಿ ಅಂತ. ಈಗ ಆವತ್ತು ನಾನು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹವನ್ನ ಎಕ್ಸ್ಪ್ಲೇನ್ ಮಾಡುವಾಗ ನಿಮ್ಮಲ್ಲಿ ಹೇಳಿಕೊಂಡಿದ್ದೇನೆ, ಮೊದಲಿಗೆ ನಮ್ಮ ಹೃದಯದಲ್ಲಿ ಪಿಟ್ಯೂಟರಿ ಗ್ರಂಥಿ ಆಯ್ತಾ? ಪಿಟ್ಯೂಟರಿ ಗ್ರಂಥಿ ಇದೆ. ಈ ಗ್ರಂಥಿ FSH ಎನ್ನುವ ಹಾರ್ಮೋನ್ ಅನ್ನ ಸ್ರವಿಸ್ತದೆ, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳಿ. ಇದು ಈ ವೃಷಣವನ್ನ ತಲುಪಿ ಇದೇನ್ ಮಾಡ್ತದೆ? ವೃಷಣವನ್ನ ತಲುಪಿ, ಆಯ್ತಾ? ಇದು ಹಾರ್ಮೋನ್ ವೃಷಣವನ್ನ ತಲುಪಿ ಟೆಸ್ಟೋಸ್ಟಿರಾನ್, ಆಯ್ತಾ? ಟೆಸ್ಟೋಸ್ಟಿರಾನ್ ಸ್ರವಿಸುವಂತೆ ಮಾಡ್ತದೆ.
ಟೆಸ್ಟೋಸ್ಟೆರಾನ್ ಸ್ರವಿಸುವಂತೆ ಮಾಡ್ತದೆ. ಟೆಸ್ಟೋಸ್ಟೆರಾನ್ ಸ್ರವಿಸಿದ ನಂತರ ಈ ಟೆಸ್ಟೋಸ್ಟೆರಾನ್ ಏನ್ ಮಾಡ್ತದೆ, ವೀರ್ಯಾಣು ಉತ್ಪತ್ತಿ ಆಗುವಂತೆ ಮಾಡ್ತದೆ. ಆಯ್ತಾ, ವೀರ್ಯಾಣು ಉತ್ಪತ್ತಿ ಆಗುವಂತೆ ಮಾಡುದು ಯಾವುದು, ಟೆಸ್ಟೋಸ್ಟೆರಾನ್. ಇಷ್ಟು ಅರ್ಥ ಆಯ್ತಲ್ವಾ? ಹಾಗಾದ್ರೆ ಟೆಸ್ಟೋಸ್ಟೆರಾನ್ನ ಕಾರ್ಯ ಏನು, ಮೊದಲಿಗೇನು, ಇದು ವೃಷಣವನ್ನ ಲಿಂಗಾಣು ಉತ್ಪತ್ತಿ ಮಾಡುವಂತೆ ಮಾಡ್ತದೆ ಅಂತ ಹೇಳಿ. ಮತ್ತೆ ಸೆಕೆಂಡ್ ಕೆಲಸ ಏನು ಅಥವಾ ಎರಡನೇ ಕಾರ್ಯ ಏನು, ಇದು ಗಂಡು ಮಕ್ಕಳಲ್ಲಿ ದ್ವಿತೀಯಕ ಲೈಂಗಿಕ ಬದಲಾವಣೆಗಳನ್ನ ಉಂಟು ಮಾಡ್ತದೆ. ಮೊದಲಿಗೆ ದ್ವಿತೀಯಕ ಲೈಂಗಿಕ ಬದಲಾವಣೆಗಳೆಂದರೇನು, ಒಂದು ಏಜ್ ಬರುವಾಗ ಹದಿಹರೆಯದಲ್ಲಿ ಕೆಲವು ಬದಲಾವಣೆಗಳು ಉಂಟಾಗುತ್ತದೆ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ, ಇಬ್ಬರಲ್ಲೂ ಕೂಡ ಈ ಬದಲಾವಣೆಗಳು ಉಂಟಾಗ್ತದೆ ನೋಡಿ, ಅದನ್ನ ದ್ವಿತೀಯಕ ಲೈಂಗಿಕ ಬದಲಾವಣೆಗಳು ಅಂತ ಹೇಳ್ತಾರೆ. ಈ ದ್ವಿತೀಯಕ ಲೈಂಗಿಕ ಬದಲಾವಣೆಗಳನ್ನ ಇನ್ನಷ್ಟು ಬೆಳೆಸಿ ಹೇಳ್ಬೇಕಂದ್ರೆ ಅವರು ಸಂತಾನೋತ್ಪತ್ತಿ ನಡೆಸಲು ಸನ್ನದ್ಧರಾಗ್ತಾರೆ ಅಂತ ಹೇಳಿ. ಒಂದು ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ನಡೆಸಲು ಸನ್ನದ್ಧರಾಗುವ ಪ್ರಕ್ರಿಯೆಯನ್ನ ದ್ವಿತೀಯಕ ಲೈಂಗಿಕ ಬದಲಾವಣೆಗಳು ಕಾಣುವ ಮೂಲಕ ನಮಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ಗಂಡು ಮಕ್ಕಳಲ್ಲಿ ದ್ವಿತೀಯಕ ಲೈಂಗಿಕ ಬದಲಾವಣೆಗಳು ಯಾವುವು, ಒಂದು ಗಡ್ಡ ಮೀಸೆ ಬರುವಂತಹದ್ದು, ಓಕೆ, ಒಂದು ಏನು ಗಡ್ಡ ಮೀಸೆ ಬರುವಂತಹದ್ದು ಹುಡುಗರಲ್ಲಿ. ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ ಭುಜದ ಭಾಗ ಅಗಲ ಆಗ್ತದೆ, ಭುಜದ ಭಾಗ ಅಗಲ ಆಗ್ತದೆ ಮತ್ತು ಸ್ನಾಯುಗಳು ಬಲಿಷ್ಠಗೊಳ್ಳುತ್ತದೆ, ಸ್ನಾಯುಗಳು ಬಲಿಷ್ಠಗೊಳ್ಳುತ್ತದೆ. ನೀವು ನೋಡಿರಬಹುದು ನಿಮ್ಮ ಅಪ್ಪನ ಕೈ ಎಲ್ಲ ಹೇಗಿರ್ತದೆ, ಸ್ವಲ್ಪ ಗಟ್ಟಿ ಇರ್ತಾರೆ, ಅಮ್ಮನ ಕೈ ಸ್ವಲ್ಪ ಸಾಫ್ಟ್ ಇರ್ತದೆ ಅಲ್ವಾ. ಸ್ನಾಯುಗಳು ಬಲಿಷ್ಠವಾಗುವಂತಹದ್ದು ಆಗುತ್ತದೆ. ಮತ್ತೇನಾಗ್ತದೆ ಅಂತ ಹೇಳಿದ್ರೆ ಧ್ವನಿ ಚೇಂಜ್ ಆಗ್ತದೆ, ಧ್ವನಿ ಬದಲಾವಣೆ. ಅವರ ಧ್ವನಿ ಹೇಗಿರ್ತದೆ, ಹುಡುಗರಲ್ಲಿ ಅವರ ಧ್ವನಿ ಆಳವಾಗಿರ್ತದೆ, ದಪ್ಪ ಧ್ವನಿ ಬರ್ತದೆ. ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವು ಜನನಾಂಗಗಳ ಬದಿಯಲ್ಲಿ ಕಂಕುಳಲ್ಲಿ ಕೂದಲುಗಳು ಬೆಳೆಯುವಂತಹದ್ದು, ಇದು ಕೂಡ ಏನಾಗಿದೆ, ದ್ವಿತೀಯಕ ಲೈಂಗಿಕ ಬದಲಾವಣೆಗಳು ಆಗಿದೆ. ಮತ್ತೆ ಇದನ್ನು ಬಿಟ್ಟು ಬೇರೆ ಏನು ಬದಲಾವಣೆಗಳು, ಮತ್ತೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಇನ್ನೊಂದು, ಇಷ್ಟು ಆದ ನಂತರ ಏನಾಗ್ತದೆ, ವೃಷಣ ಯಾವುದನ್ನ ಲಿಂಗಾಣುಗಳನ್ನ ಉತ್ಪತ್ತಿ ಮಾಡಲಿಕ್ಕೆ ಕೆಲಸ ಮಾಡುವಂತಹದ್ದು. ಆಯ್ತಾ, ಸೊ ಇವಿಷ್ಟು ಯಾವುದು ದ್ವಿತೀಯಕ ಲೈಂಗಿಕ ಬದಲಾವಣೆಗಳು ಹುಡುಗರಲ್ಲಿ ನಡೆಯುವಂತಹದ್ದು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ, ವೃಷಣ ಚೀಲಗಳು. ಇಲ್ಲಿ ನೋಡಿ ನಿಮ್ಗೆ ವೃಷಣಗಳು ಹೊರಗಡೆ ಇದರ ಹೊರಕ್ಕೆ ನೋಡಿ ದಪ್ಪ ಒಂದು ಚೀಲದ ರೀತಿ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಉಂಟು ವೃಷಣವನ್ನ. ಇದನ್ನ ವೃಷಣ ಚೀಲಗಳು ಅಂತ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಇದಕ್ಕೆ ಸ್ಕ್ರಾಟಮ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ, ಇಂಗ್ಲಿಷ್ ನಲ್ಲಿ ಇದಕ್ಕೆ ಸ್ಕ್ರಾಟಮ್ ಅಂತ ಹೇಳ್ತಾರೆ. ಸ್ಕ್ರಾಟಮ್ ಅಥವಾ ವೃಷಣ ಚೀಲಗಳ ಕಾರ್ಯ ಏನು? ವೃಷಣ ಚೀಲಗಳು ನಾವಾಗ್ಲೇ ಹೇಳಿದ್ದೇನೆ, ಹುಟ್ಟುವಾಗ ವೃಷಣಗಳು ಮಗುವಿನ ದೇಹದ ಒಳಗೆ ಇರ್ತದೆ. ಹುಟ್ಟುವಾಗಿಂದ ಮುಂಚೆ ಗರ್ಭಾವಸ್ಥೆಯಲ್ಲಿರುವಾಗ ಹುಟ್ಟುವ ಸಮಯದಲ್ಲಿ ಏನಾಗ್ತದೆ, ಅದು ಹೊರಕ್ಕೆ ಜಾರಿ ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿ ಸೇರಿಕೊಳ್ಳುತ್ತದೆ. ಯಾಕೆ ಈ ವೃಷಣ ಚೀಲದಲ್ಲಿ ಸೇರಿಕೊಳ್ಳುತ್ತದೆ? ವೃಷಣ ಚೀಲದ ಕೆಲಸ ಏನಂತ ಹೇಳಿದ್ರೆ, ವೀರ್ಯಾಣುಗಳು ಉತ್ಪತ್ತಿ ಆಗ್ಬೇಕಾದ್ರೆ ಸ್ವಲ್ಪ ಅವರಿಗೆ ಕೂಲರ್ ಟೆಂಪರೇಚರ್ ಬೇಕು. ಕೂಲರ್ ಟೆಂಪರೇಚರ್ ಅಂತ ಹೇಳಿದ್ರೆ ನಮ್ಮ ದೇಹದ ಉಷ್ಣತೆಗಿಂತ ಸ್ವಲ್ಪ ಕಡಿಮೆ ಉಷ್ಣತೆಯ ಅಗತ್ಯತೆ ಇದೆ. ಆಯ್ತಾ, ನಮ್ಮ ದೇಹದಲ್ಲಿ ಎಷ್ಟು 35 ಡಿಗ್ರಿ ಸೆಲ್ಸಿಯಸ್, 35ರಿಂದ 37 ಡಿಗ್ರಿ ಸೆಲ್ಸಿಯಸ್ ಏನಿರ್ತದೆ, ಉಷ್ಣತೆ ಇರ್ತದೆ ನಮ್ಮ ದೇಹದ ಉಷ್ಣತೆ. ಇದಕ್ಕಿಂತ ಕಡಿಮೆ ಪ್ರಮಾಣದ ಉಷ್ಣತೆ ಯಾವುದಕ್ಕೆ, ವೃಷಣಕ್ಕೆ ಬೇಕಾಗಿರುವುದರಿಂದ ವೀರ್ಯಾಣುಗಳನ್ನ ಸೃಷ್ಟಿ ಮಾಡಲು ಅದಕ್ಕೋಸ್ಕರ ಇದೇನಾಗಿರ್ತದೆ, ಹೊರಗೆ ಬಂದು ಅಂದ್ರೆ ದೇಹದಿಂದ ಹೊರಗೆ ಬಂದು ವೃಷಣ ಚೀಲದಲ್ಲಿ ತಂಪಾಗಿ ಇರ್ತದೆ. ಸೊ ಆ ಒಂದು ಸ್ಕ್ರಾಟಮ್ ಏನ್ ಮಾಡ್ತದೆ, ಆ ಕೂಲರ್ ಟೆಂಪರೇಚರ್ ಅಂದ್ರೆ ಸ್ವಲ್ಪ ಕಡಿಮೆ ಉಷ್ಣತೆಯನ್ನ ತಾಪಮಾನವನ್ನು ಯಾವುದಕ್ಕೆ, ವೃಷಣಕ್ಕೆ ಕೊಟ್ಟು ಯಾವುದು ವೀರ್ಯಾಣುಗಳು ಉತ್ಪತ್ತಿ ಆಗುವಂತೆ ಮಾಡ್ತದೆ. ಇಷ್ಟು ಅರ್ಥ ಆಯ್ತಲ್ವಾ ವೃಷಣ ಚೀಲದ ಕೆಲಸ ಅಷ್ಟೇ. ಅನಂತರ ನಾನು ನೆಕ್ಸ್ಟ್ ನೋಡುವಂತಹದ್ದು ವೀರ್ಯನಾಳ. ಇಲ್ಲಿ ನೋಡಿ, ಇದು ಎಪಿಡಿಡೈಮಸ್, ಇದು ದಪ್ಪಕ್ಕೆ ಕಾಣುವಂತಹದ್ದು, ಇದು ಈ ಪಾರ್ಟ್ ಎಪಿಡಿಡೈಮಸ್. ಆದ್ರೆ ವೃಷಣ ಚೀಲ ಇಲ್ಲಿ ಉಂಟು, ನಿಮ್ಗೆ ಕಾಂತದ ಹಸಿರು ಬಣ್ಣದಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಇದು ವೀರ್ಯನಾಳ. ಇದು ಏನಾಗ್ತದೆ, ವೀರ್ಯನಾಳ, ವಾಸ ಎಫರೆನ್ಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ವಾಸ ಎಫರೆನ್ಸ್ ಆರ್ ವಾಸ ಡಿಫರೆನ್ಸ್. ಓಕೆ, ವೀರ್ಯನಾಳದ ಕೆಲಸ ಏನು? ಇದು ಉತ್ಪತ್ತಿಯಾದ ವೀರ್ಯಾಣುಗಳನ್ನ ತನ್ನ ಮೂಲಕ ಸಾಗಿಸಲ್ಪಡುತ್ತದೆ. ಇದೇನಂತ ಹೇಳಿದ್ರೆ ಒಂದು ದಾರಿ ಮಾಡಿ ಕೊಡ್ತದೆ ವೀರ್ಯಾಣು ಸಾಗಲು. ಎಲ್ಲಿಂದ ಇಲ್ಲಿ ತನಕ ವೀರ್ಯನಾಳವು ಮೂತ್ರಕೋಶದಿಂದ ಹೊರಟ ನಾಳದೊಂದಿಗೆ ಕೂಡಿಕೊಂಡಿದೆ. ಆಯ್ತಾ, ಇದು ಏನಾಗ್ತದೆ, ಮೂತ್ರಕೋಶದಿಂದ ಹೊರಟಂತಹ ನಾಳದೊಂದಿಗೆ ಕೂಡಿಕೊಂಡು ಇದು ಯಾವುದರ ಮೂಲಕ, ಶಿಶ್ನದ ಮೂಲಕ ಏನ್ ಮಾಡ್ತದೆ, ಪಾಸ್ ಆಗ್ತದೆ.
ಆಯ್ತಾ. ಅನಂತರ ಹಾಗಾಗಿ ಮೂತ್ರ ವಿಸರ್ಜನಾ ನಾಳವು ವೀರ್ಯನಾಳ ಮತ್ತು ಮೂತ್ರಕ್ಕೆರಡಕ್ಕೂ ಸಾಮಾನ್ಯ ಮಾರ್ಗವಾಗಿದೆ. ವೀರ್ಯನಾಳ ಗೊತ್ತಾಯ್ತಲ್ಲ, ವೀರ್ಯನಾಳದ ಕೆಲಸ ಏನು? ವೀರ್ಯಗಳನ್ನ ತನ್ನ ಮೂಲಕ ಸಾಗಿಸುವಂತಹ ಕೆಲಸವನ್ನ ವೀರ್ಯನಾಳ ಮಾಡ್ತದೆ. ಈ ವೀರ್ಯನಾಳ ಏನು ವೀರ್ಯನಾಳ ಇದು ವೀರ ಅಲ್ಲ ಆಯ್ತಾ, ಇದು ವೀರ್ಯ ಆಗ್ಬೇಕು. ವೀರ್ಯನಾಳದ ಏನ್ ಮಾಡ್ತದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ತೋರಿಸ್ತೇನೆ. ವೀರ್ಯನಾಳ ನೋಡಿ ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ಹೀಗೆ ಹೋಗ್ತದೆ ಆಯ್ತಾ. ಸೊ ಇಲ್ಲಿ ಇದು ಏನಂತ ಹೇಳಿದ್ರೆ, ಈಗ ರೆಡ್ ಕಲರ್ ಅಲ್ಲಿ ಬರೆಯುವುದು ಏನಂತ ಹೇಳಿದ್ರೆ ಇದು ಮೂತ್ರಕೋಶ. ಇದು ಮೂತ್ರಕೋಶ. ಇದು ಮೂತ್ರಕೋಶದ ನಾಳ ಮತ್ತು ವೀರ್ಯನಾಳ ನೋಡಿ ಒಂದಕ್ಕೆ ಕೂಡಿಕೊಂಡಿರ್ತದೆ. ಹೀಗೆ ಮೂತ್ರಕೋಶ ಮತ್ತು ವೀರ್ಯನಾಳ ಒಂದಕ್ಕೆ ಕೂಡಿಕೊಂಡಿರ್ತದೆ. ಹಾಗಾಗಿ ವೀರ್ಯನಾಳದ ಕೆಲಸ ಒಂದು ಖಾಲಿ ಏನು ಮೂತ್ರ ಇದಕ್ಕೆ ಅನಂತರದ್ದು ಶಿಶ್ನದ ಒಳಗೆ ಪ್ರವೇಶಿಸ್ತದೆ. ನೋಡಿ ಈ ನಾಳ ಒಂದೇ, ಅಂದ್ರೆ ಮೂತ್ರಕ್ಕೂ ಕೂಡ ಒಂದೇ ನಾಳ, ಹಾಗೆ ಗಂಡು ಮಕ್ಕಳಲ್ಲಿ ಮೂತ್ರಕ್ಕೂ ಕೂಡ ಒಂದೇ ನಾಳ, ಹಾಗೆಯೇ ವೀರ್ಯ ಹೊರಗೆ ಹಾಕಲು ಕೂಡ ಒಂದೇ ನಾಳ ಆಗಿರ್ತದೆ ಆಯ್ತಲ್ಲ. ಇದಿಷ್ಟು ವೀರ್ಯನಾಳದ ಕೆಲಸ. ವೀರ್ಯನಾಳದ ಕೆಲಸ ಏನಂತ ಹೇಳಿದ್ರೆ ತನ್ನ ಮೂಲಕ ವೀರ್ಯವನ್ನ ಸಾಗಿಸಲ್ಪಡುವಂತಹದ್ದು. ಮತ್ತೆ ಇರುವಂತಹದ್ದು ಇನ್ನೊಂದು ಅಂತ ಹೇಳಿದ್ರೆ ಪ್ರಾಸ್ಟೇಟ್ ಗ್ರಂಥಿ. ಪ್ರಾಸ್ಟೇಟ್ ಗ್ರಂಥಿ, ಇದು ಪ್ರಾಸ್ಟೇಟ್ ಹೇಳ್ತಾರೆ ಅಥವಾ ಪ್ರೋಸ್ಟೇಟ್ ಹೇಳ್ತಾರೆ. ಓಕೆ, ಪ್ರೋಸ್ಟೇಟ್ ಗ್ರಂಥಿ ಇದರ ಕೆಲಸ ಏನಂತ ಹೇಳಿದ್ರೆ ನೋಡಿ ನಾನು ತೋರಿಸ್ತೇನೆ ಪ್ರಾಸ್ಟೇಟ್ ಗ್ರಂಥಿ ಯಾವುದು ಅಂತ ಹೇಳಿ. ಇಲ್ಲಿ ಬರ್ದಿದ್ದೇನೆ ಆಗ ನೋಡಿ, ಇದನ್ನು ಒರೆಸ್ತೇನೆ ನೋಡಿ, ಇಲ್ಲಿ ಬರ್ದಿದ್ದೇನೆ ಆಗ ಅಲ್ವಾ. ಇದು ಪ್ರಾಸ್ಟೇಟ್ ಗ್ರಂಥಿ ಹೇಳಿದ್ರೆ ಇದು ನೀಲಿ ಬಣ್ಣದಲ್ಲಿ ರೌಂಡ್ ಮಾಡಿದಲ್ವಾ ಅದು. ಅದರ ಕೆಲಸ ಏನು? ಪ್ರಾಸ್ಟೇಟ್ ಗ್ರಂಥಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅದು ಒಂದು ಬಿಳಿಯ ದ್ರವವನ್ನ ಸ್ರವಿಸ್ತದೆ ಆಯ್ತಾ. ವೀರ್ಯ ಅಲ್ಲಿಂದ ನಾಳದ ಮೂಲಕ ಬರುವಾಗ ಬಿಳಿ ದ್ರವವನ್ನ ಸ್ರವಿಸ್ತದೆ. ಈ ಸ್ರವಿಕೆ ವೀರ್ಯನಾಳಕ್ಕೆ ಸೇರಿಕೊಳ್ತದೆ. ಈ ದ್ರವವು ವೀರ್ಯಗಳಿಗೆ ಪೋಷಣೆಯನ್ನು ನೀಡುವ ಕೆಲಸವನ್ನ ಮಾಡ್ತದೆ ಆಯ್ತಾ. ನೋಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಇನ್ನೊಮ್ಮೆ. ವೀರ್ಯ ಈ ನಾಳದ ಮೂಲಕ ಇಲ್ಲಿ ತಲುಪುವಾಗ ಪ್ರಾಸ್ಟೇಟ್ ಗ್ರಂಥಿ ಕೂಡ ಏನ್ ಮಾಡ್ತದೆ, ತನ್ನ ದ್ರವವನ್ನ ಇದರ ಒಳಗೆ ಸ್ರವಿಸ್ತದೆ, ಹೀಗೆ ಸ್ರವಿಸ್ತದೆ. ಹಾಗಾಗಿ ವೀರ್ಯದ ಬಣ್ಣ ಬಿಳಿ ಆಗ್ತದೆ. ಬಣ್ಣ ಏನಾಗ್ತದೆ? ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ಇಷ್ಟು ಮಾತ್ರ ಅಲ್ಲದೆ ಇದರ ಇನ್ನೊಂದು ಕೆಲಸ ಅಂತ ಹೇಳಿದ್ರೆ ವೀರ್ಯಗಳಿಗೆ ಅಂದ್ರೆ ವೀರ್ಯ ಚಲಿಸುವಾಗ ವೀರ್ಯಗಳಿಗೆ ಯಾವುದನ್ನ ಮಾಡ್ತದೆ? ಇದು ಪೋಷಣೆ ನೀಡುವಂತಹ ಕೆಲಸವನ್ನ ಈ ದ್ರವ ಮಾಡ್ತದೆ. ಅರ್ಥ ಆಯ್ತಲ್ವಾ? ಯಾವ ಸ್ರವಿಕೆ ಉಂಟಲ್ಲ ಪ್ರಾಸ್ಟೇಟ್ ಗ್ರಂಥಿಯ ಸ್ರವಿಕೆ ಮಾಡ್ತದೆ. ಇನ್ನೊಂದು ನೋಡುವ. ಇನ್ನೊಂದು ವೀರ್ಯ ಕೋಶಿಕೆ. ಅಲ್ಲೇ ಇತ್ತು ಕೆಳಗೆ ಸ್ವಲ್ಪ ಎರಡು ಸಣ್ಣದಿತ್ತು ವೀರ್ಯ ಕೋಶಿಕೆ. ಇದು ಕೂಡ ಒಂದು ಗ್ರಂಥಿ. ಈ ಗ್ರಂಥಿಯ ಕಾರ್ಯವೇನು? ಇದು ಕೂಡ ವೀರ್ಯನಾಳಕ್ಕೆ ಸೇರಿಕೊಳ್ಳುತ್ತದೆ ಆಯ್ತಾ. ವೀರ್ಯನಾಳಕ್ಕೆ ಸೇರಿಕೊಳ್ಳುತ್ತದೆ. ಇದರ ದ್ರವವನ್ನು ಕೂಡ ವೀರ್ಯನಾಳಕ್ಕೆ ಸೇರಿಸುತ್ತದೆ. ಈ ದ್ರವದ ಕೆಲಸ ಏನಂತ ಹೇಳಿದ್ರೆ ವೀರ್ಯವನ್ನ ಪ್ರತ್ಯಾಮ್ಲವಾಗಿ ಪರಿವರ್ತಿಸ್ತದೆ. ಇದೇನ್ ಮಾಡ್ತದೆ? ವೀರ್ಯ ಕೋಶಿಕೆಯ ದ್ರವ ಏನ್ ಮಾಡ್ತದೆ? ವೀರ್ಯವನ್ನ ಪ್ರತ್ಯಾಮ್ಲವಾಗಿ ಪರಿವರ್ತಿಸುವಂತಹ ಕೆಲಸವನ್ನ ಮಾಡ್ತದೆ. ವೀರ್ಯ ಅಂತ ಹೇಳಿದ್ರೆ ಒಂದು ಡ್ರಾಪ್ ವೀರ್ಯದಲ್ಲಿ ಸುಮಾರು ಮಿಲಿಯನುಗಟ್ಟಲೆ ಏನಿದೆ ವೀರ್ಯಾಣುಗಳಿವೆ. ಒಂದು ಡ್ರಾಪ್ ವೀರ್ಯದಲ್ಲಿ ವೀರ್ಯಾಣುಗಳಿದೆ. ಇದ್ರೊಳಗಿರ್ತದೆ ವೀರ್ಯಾಣುಗಳು ಸಣ್ಣ 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 ಆಯ್ತಾ. ಇದು ದ್ರವದ ರೀತಿಯಲ್ಲಿ ಇರ್ತದೆ ವೀರ್ಯ. ಅನಂತರ ಇದು ಪ್ರತ್ಯಾಮ್ಲವನ್ನಾಗಿ ಮಾಡುವುದು ಯಾಕೆ ಅಂತ ಹೇಳಿದ್ರೆ ಹೆಂಗಸರಲ್ಲಿ ಅಥವಾ ಹುಡುಗಿಯರಲ್ಲಿ ಸಂತಾನೋತ್ಪತ್ತಿ ನಡೆಸುವಾಗ ಹುಡುಗಿಯರ ಯೋನಿ ಇದೆಯಲ್ವಾ, ಯೋನಿಯಲ್ಲಿ ಬಿಡುಗಡೆಯಾಗುವಂತಹ ದ್ರವವು ಆಮ್ಲವಾಗಿದೆ ಆಯ್ತಾ. ಯೋನಿಯಲ್ಲಿ ಬಿಡುಗಡೆಯಾಗುವಂತಹ ದ್ರವ ಏನಾಗಿರ್ತದೆ? ಅದು ಆಮ್ಲವನ್ನಾಗಿ ಪರಿವರ್ತಿಸ್ತದೆ. ಅದು ಸ್ವಲ್ಪ ಆಮ್ಲದ ಇದಿರ್ತದೆ, ಗುಣ ಇರ್ತದೆ ಆ ದ್ರವಕ್ಕೆ. ಆಗ ಒಂದು ವೇಳೆ ವೀರ್ಯಾಣು ಈ ಯೋನಿಯ ಮೂಲಕ ಪ್ರವೇಶಿಸಿದಾಗ ಅದು ಸಾಯ್ಬಾರ್ದು ಅನ್ನೋ ಕಾರಣಕ್ಕೆ ಇದೇನಾಗಿದೆ? ಪ್ರತ್ಯಾಮ್ಲವಾಗಿದೆ. ಹಾಗೆಯೇ ಯೋನಿಯ ಭಾಗವು ಅಂದ್ರೆ ಲೈಂಗಿಕ ಕ್ರಿಯೆ ನಡೆಸುವಾಗ ಅದೇನಾಗ್ತದೆ? ತಟಸ್ಥ ಆಗ್ತದೆ. ಯೋನಿಯ ಭಾಗ ಏನಾಗ್ತದೆ? ತಟಸ್ಥ ಆಗ್ತದೆ. ಸೊ ಹಾಗಾಗಿ ಆ ಭಾಗದ ಮೂಲಕ ವೀರ್ಯಾಣು ಯೋನಿಯನ್ನ ಸುಲಭವಾಗಿ ಪ್ರವೇಶಿಸಿ ಮತ್ತು ಎಲ್ಲಿಗೆ ಹೋಗ್ತದೆ? ಅಂಡನಾಳವನ್ನ ಸೇರಿಕೊಳ್ತದೆ ನಿಷೇಚನ ಕ್ರಿಯೆ ಆಗ್ಲಿಕ್ಕೋಸ್ಕರ. ಸೊ ಇವಿಷ್ಟು ವೀರ್ಯ ಕೋಶಿಕೆಯ ಬಗ್ಗೆ ಮತ್ತು ವೀರ್ಯದ ಬಗ್ಗೆ. ಕೊನೆಯದಾಗಿ ವೀರ್ಯಾಣುವಿನ ಬಗ್ಗೆ ಕಲಿಯೋಣ. ಸ್ವಲ್ಪ ಒಂದೇ ಒಂದು ಇದು ವೀರ್ಯಾಣುವಿನ ಬಗ್ಗೆ ಕಲಿಯೋಣ. ಒಂದು ವೀರ್ಯಾಣು ಈ ರೀತಿ ಇರ್ತದೆ.
ಹೇಗಿರ್ತದೆ, ಈ ರೀತಿ ಇರ್ತದೆ. ಇದು ನೋಡಿ ವೀರ್ಯಾಣು ಏನನ್ನ ಹೊಂದಿರ್ತದೆ ಅಂತ ಹೇಳಿದ್ರೆ, ಇದು ವೀರ್ಯಾಣು 3 ಭಾಗಗಳಿರ್ತದೆ. ಒಂದು ಬಾಲದ ಭಾಗ, ಒಂದು ಮಧ್ಯ ಭಾಗ, ಮತ್ತೊಂದು ಶಿರ, ತಲೆ. ಆಯ್ತಾ, ಇದು ತಲೆಯ ಭಾಗ. ಈ ತಲೆಯ ಭಾಗದಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಕೋಶ ಕೇಂದ್ರ ಇರ್ತದೆ. ಕೋಶ ಕೇಂದ್ರದೊಳಗೆ ವರ್ಣತಂತುಗಳು ಇರ್ತದೆ. ಆಯ್ತಾ, ಇದೇನಿರ್ತದೆ, ಕೋಶ ಕೇಂದ್ರ ಇರ್ತದೆ. ಕೋಶ ಕೇಂದ್ರದ ಒಳಗೆ ಏನಿರ್ತದೆ, ವರ್ಣತಂತುಗಳು ಇರ್ತದೆ. ಈ ವರ್ಣತಂತುಗಳು ತಂದೆಯ ಗುಣಗಳನ್ನ ಮಗುವಿಗೆ ಕೊಡುವಂತಹ ಕೆಲಸವನ್ನು ಮಾಡುವುದು ಈ ವರ್ಣತಂತುಗಳು. ಒಂದು ವೇಳೆ ನಿಷೇಚನ ಕ್ರಿಯೆ ಆಗುವಾಗ ಈ ತಲೆ ಮಾತ್ರ ಇದ್ರೊಳಗೆ ಸೇರಿಕೊಂಡಿರ್ತದೆ. ಈ ಬಾಲದ ಭಾಗ ಕಟ್ ಆಗ್ತದೆ. ಮಧ್ಯದ ಭಾಗ ಮತ್ತು ಬಾಲದ ಭಾಗ ಏನಾಗ್ತದೆ, ಕಟ್ ಆಗ್ತದೆ. ಬಾಲ ಹೆಲ್ಪ್ ಮಾಡುವುದು ಯಾಕೆ, ಅದನ್ನ ಚಲಿಸ್ಲಿಕ್ಕೋಸ್ಕರ. ವೀರ್ಯ ಚಲಿಸಬೇಕಲ್ಲ, ಚಲನೆಗೆ. ಆಯ್ತಾ, ಯೋನಿಯನ್ನು ಪ್ರವೇಶಿಸ್ಲಿಕ್ಕೋಸ್ಕರ ಅಷ್ಟು ಕೆಲಸವನ್ನ ಬಾಲ ಮಾಡ್ತದೆ. ಮಧ್ಯದ ಭಾಗದಲ್ಲಿ ಕೆಲವು ಪೋಷಣೆಗೆ ಬೇಕಾಗುವಂತಹ ಪೋಷಕಾಂಶಗಳು ಇರ್ತದೆ ಇಲ್ಲಿ. ಆಯ್ತಾ, ಇಲ್ಲಿ ಕೆಲವು ಪೋಷಕಾಂಶಗಳಿರ್ತದೆ. ಇದೇನ್ ಮಾಡ್ತದೆ, ಪೋಷಣೆಯನ್ನ ವೀರ್ಯಕ್ಕೆ ಕೊಡ್ತದೆ. ಮತ್ತೊಂದು ಶಿರ ಅಂದ್ರೆ ಅದರೊಳಗೆ ಕೋಶಕೇಂದ್ರ ಮತ್ತು ಏನಿರ್ತದೆ, ವರ್ಣತಂತುಗಳಿರ್ತದೆ. ಇದಿಷ್ಟು ಪುರುಷ ಸಂತಾನೋತ್ಪತ್ತಿಯ ಭಾಗಗಳು ಮತ್ತು ಭಾಗಗಳ ಕಾರ್ಯಗಳನ್ನ ನಾವು ಕಲ್ತ್ವಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.